ಸ್ವಪ್ನಸ್ಥಾನವಿತಿ ತನ್ನಭಾವೇ ಸಂಧ್ಯವತು ಭುಕ್ತಿ. ತನು ಅಂದರೆ ಶರೀರ, ಬಾಕಿ ಶರೀರ ಇಲ್ಲ ಅವರ ಮುಕ್ತರಿಗೆ. ಭೋಗ ಉಂಟು, ಸ್ವಪ್ನದಲ್ಲಿ ಬಾಕಿ ಶರೀರ ಉಂಟು, ಬಾಕಿ ಶರೀರ ಉಂಟು, ಶರೀರ ಅಭಿಮಾನ ಇಲ್ಲ, ಆದರೂ ಅನುಭವ. ಅದರಂತೆ ಮುಕ್ತರಿಗೂ ಬಾಕಿ ಶರೀರ ಇಲ್ಲದೆ ಹೋದರೂ ಸ್ವರೂಪಗಳಿಂದ ಸುಖ ಭೋಗ ಕೊಡಬಹುದು. ತನ್ನಭಾವೇ ಸಂಧ್ಯವತ್ ಉಪಪತ್ತಿ. ಯಥಾ ಸ್ವಪ್ನಾವಸ್ಥಾಯಾಂ ತನ್ವಭಾವೇ ಶರೀರ ಅಭಾವೇಪಿ. ಶರೀರ ಇದ್ದರೂ ಶರೀರ ಅಭಿಮಾನ ಇಲ್ಲ, ಭೋಗ ಉಂಟು, ಆದ್ದರಿಂದ ದೇಹ ಇಲ್ಲದೆ ಹೋದರೂ ಭೋಗ ಕೊಡಬಹುದು. ಭಾವೇ ಜಾಗ್ರತೆ. ಇನ್ನು ದೇಹ ಇದ್ದರೆ ಭೋಗಂತೂ ಕೊಡಬಹುದು. ದೇಹ ಇದ್ದರೆ ಭಾವೇ ಜಾಗ್ರತೆ. ಜಾಗ್ರತ ಅವಸ್ಥಾದಲ್ಲಿ ದೇಹ ಉಂಟು, ಭೋಗ ಉಂಟು, ಅದರಂತೆ ಮುಕ್ತಿಯಲ್ಲಿ ದೇಹ ಇದ್ದರೂ ಭೋಗ ಕೊಡ್ತದೆ, ದೇಹ ಇಲ್ಲದೇ ಇದ್ದರೂ ಭೋಗ ಕೊಡ್ತದೆ. ದೇಹ ಇಲ್ಲದಿದ್ದಾಗ ಸ್ವಪ್ನದಲ್ಲಿ ಭೋಗ ಬರುವಂತೆ ಬಾಕಿ ಶರೀರ ಅಭಿಮಾನ ಇಲ್ಲದೆ ಹೋದರೂ ಭೋಗ ಬರಬಹುದು. ಇನ್ನು ಬಾಕಿ ಶರೀರ ಇದ್ದರಂತೂ ಸುತರಾಂ ಎಂಬುದಾಗಿ. ಅದಕ್ಕೆ ಪ್ರತಿದೃಷ್ಟಾಂತಸ್ಯಾಪಿ ವಕ್ತುಂ ಶಕ್ಯತ್ವಾತ್ ಕುತ ಏತತ್. ನೀವು ದೃಷ್ಟಾಂತ ಕೊಟ್ಟರೆ ಸುಪ್ತಿಯಲ್ಲಿ ದೇಹ ಅಭಿಮಾನಿ ಇಲ್ಲ, ಭೋಗ ಇಲ್ಲ, ಅದರಂತೆ ಭೋಗ ಇಲ್ಲ ಅಂತ ಯಾಕೆ ಹೇಳಬಾರ್ದು. ಸ್ವಲ್ಪ ದೃಷ್ಟಾಂತ ಕೊಟ್ಟು ದೇಹ ಇಲ್ಲದೆ ಹೋದರೂ ಭೋಗ ಉಂಟು ಅಂತ. ನಾವು ಸುಷುಪ್ತಿ ದೃಷ್ಟಾಂತ ಕೊಟ್ಟು ದೇಹ ಇಲ್ಲ ಅಂತಾದರೆ ಭೋಗ ಇಲ್ಲ ಅಂತ, ಸುಷುಪ್ತಿಯಲ್ಲಿ ಭೋಗ ಉಂಟು ಆ ದೃಷ್ಟಾಂತ ಕೊಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಪ್ರಮಾಣ ಹೇಳ್ತೇವೆ. ನೀವು ದೃಷ್ಟಾಂತ ಪ್ರತಿದೃಷ್ಟಾಂತ ಕೊಡ್ಬೋದು, ಅದು ಪ್ರಮಾಣ ಬೇಕು. ಸ್ವಪ್ನಸ್ಥಾನಂ ಯಥಾ ಭೋಗ ವಿನಾ ದೇಹೇನ ಯುಜ್ಯತೆ. ನಾವೊಂದು ಪ್ರಮಾಣ ಇದೆ, ಸ್ವಪ್ನದಲ್ಲಿ ಭೋಗ ಇಲ್ಲದ ದೇಹ ಇಲ್ಲದಿದ್ದರೆ ಭೋಗ ಉಂಟು. ಏವಂ ಮುಕ್ತಾವಪಿ ಭವೇದ್ ವಿನಾ ದೇಹೇನ ಭೋಜನ. ದೇಹ ಇಲ್ಲದೆ ಹೋದರೂ ದೇಹ ಇಲ್ಲ, ಮುಕ್ತಿಯಲ್ಲಿ ಭೋಗ ಕೊಡಬಹುದು. ದೃಷ್ಟಾಂತ ಸ್ವಪ್ನ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅಥವಾ ಸ್ವೇಚ್ಛೆಯಾವ ಶರೀರಾನಿ, ತೇಜರೂಪವಾದ ಶರೀರವನ್ನು ಸ್ವೀಕಾರ ಮಾಡಿ ಸ್ವೀಕೃತ್ಯ ಜಾಗರಿತವತ್ ಭುಕ್ತ್ವ ತ್ಯಾಗ ಕದಾಚನ. ಸ್ವಲ್ಪ ಹೊತ್ತು ಆ ದೇಹ ಸ್ವೀಕಾರ ಮಾಡೋದು, ಜಾಗೃತ ಕಾಲದಲ್ಲಿ ಆ ದೇಹದಲ್ಲಿ ಭೋಗ ಪಡೆಯುವಂತೆ ಭೋಗ ಅನುಭವಿಸುವುದು, ಆಮೇಲೆ ಬಿಟ್ಟುಬಿಡೋದು. ಇದು ಎರಡೂ ಇದೆ. ಹಿಂದೆ ಹೇಳಿದ್ದನ್ನೇ ಪ್ರಮಾಣ ಹೇಳಿ ಸಮರ್ಥನೆ ಮಾಡಿದ್ದಾರೆ. ಕೆಲವು ಮುಕ್ತರು ಶರೀರ ಇಲ್ಲ, ಚಿನ್ಮಾತ್ರ ದೇಹ, ಭೋಗ ಉಂಟು. ಕೆಲವರಿಗೆ ಇನ್ನೂ ಶ್ರೇಷ್ಠರಿಗೆ ಚಿನ್ಮಾತ್ರ ದೇಹವೂ ಉಂಟು, ಅದರಿಂದಲೂ ಭೋಗ ಇದೆ. ಸ್ವೇಚ್ಛೆಯಿಂದ ಬಾಹ್ಯ ಶರೀರ ಸ್ವೀಕಾರ ಮಾಡಿ, ಅದೊಂದು ಥರದ ಮೋಜು ಇದ್ದ ಹಾಗೆ ಸ್ವೀಕಾರ ಮಾಡಿ ಅದರಿಂದ ಸ್ವಲ್ಪ ಕಾಲ ಭೋಗ ಅನುಭವಿಸಿ ಮತ್ತು ಅದನ್ನು ತ್ಯಾಗ ಮಾಡ್ತಾರೆ. ಎರಡಕ್ಕೂ ದೃಷ್ಟಾಂತ ಇದೆ, ಪ್ರಮಾಣ ಇದೆ. ಬರೀ ದೃಷ್ಟಾಂತ ಮಾತ್ರ ಕೊಡೋದಿಲ್ಲ ನಾವು, ದೃಷ್ಟಾಂತಕ್ಕೆ ಪ್ರತಿ ದೃಷ್ಟಾಂತ ಕೊಡ್ಬೋದು. ಪ್ರಮಾಣ ಇದೆ. ಆ ಪ್ರಮಾಣ ಪ್ರಕಾರ ಯಾರು ಮುಕ್ತರಲ್ಲಿ ಕೆಲವರು ಸ್ವೇಚ್ಛೆಯ ಶರೀರ ಸ್ವೀಕಾರ ಮಾಡಿ ಭೋಗವನ್ನು ಅನುಭವಿಸ್ತಾರೆ. ಕೆಲವರು ಶರೀರ ಇಲ್ಲವೇ ಇಲ್ಲ, ಕೇವಲ ಚಿನ್ಮಾತ್ರದಿಂದಲೇ ಭೋಗ ಅನುಭವಿಸ್ತಾರೆ ಎಂಬುದಕ್ಕೆ ಪ್ರಮಾಣ ಇದೆ ಎಂಬುದಾಗಿ. ದೃಷ್ಟಾಂತದಿಂದಲೇ ಸಾಧನೆ ಮಾಡೋದಲ್ಲ, ದೃಷ್ಟಾಂತ ಮನಸ್ಸಿಗೆ ಹಿಡಿಸಲಿಕ್ಕೋಸ್ಕರ ದೃಷ್ಟಾಂತ ಕೊಡೋದು. ಪ್ರಮಾಣ ಅಲ್ಲ ದೃಷ್ಟಾಂತ. ದೃಷ್ಟಾಂತ ಕೊಟ್ಟ ಕೂಡಲೇ ವಸ್ತು ಸಿದ್ಧಾಗಬೇಕು ಅಂತಿಲ್ಲ, ಪ್ರಮಾಣ ಬೇಕು. ಪ್ರಮಾಣ ಉಂಟು, ಅದಕ್ಕೆ ದೃಷ್ಟಾಂತ. ದೇಹ ಇಲ್ಲದೆ ಹೋದರೂ ಭೋಗ ಕಣ್ಣಿದೆ ಸ್ವಪ್ನದಲ್ಲಿ, ದೇಹ ಇದ್ದರಂತೂ ಎಚ್ಚರಿಕೆಯಲ್ಲಿದ್ದಾಗ ಭೋಗ ಉಂಟು. ಅದೇನು ಮುಕ್ತರಿಗೆ ಮೋಕ್ಷ ಬಂದ ಮೇಲೆ ದೇಹ ಇದ್ದರೂ ಭೋಗಕ್ಕೆ ಚ್ಯುತಿ ಇಲ್ಲ, ದೇಹ ಇಲ್ಲದಿದ್ದರೂ ಭೋಗಕ್ಕೆ ಚ್ಯುತಿ ಇಲ್ಲ ಅಂತ. ಆಮೇಲೆ ಪ್ರಶ್ನೆ ಬರ್ತದೆ, ದೇಹ ಇದ್ದಾಗ ಭೋಗ ಉಂಟು ಅಂತ ಹೇಳಿರಿ, ದೇಹ ಇದ್ದರೆ ತೊಂದರೆ ಇಲ್ಲ, ಭೋಗ ಬರಬಹುದು ಅಂತ. ದುಃಖವೂ ಬರಲಿ, ದೇಹ ಇದ್ದ ಮೇಲೆ ಜಾಗೃತ ಕಾಲದಲ್ಲಿ ದೇಹ ಉಂಟು, ಭೋಗ ಉಂಟು, ಸುಖದ ಅನುಭವ ಉಂಟು, ದುಃಖದ ಅನುಭವ ಉಂಟು. ಹಾಗೆ ಯಾವ ಮುಕ್ತರು
ಸ್ವೇಚ್ಛೆಯಿಂದ ಬಾಕಿ ಶರೀರ ಸ್ವೀಕಾರ ಮಾಡ್ತಾರೆ, ಅವರಿಗೆ ಭೋಗ ಬರಲಿ, ಜೊತೆಗೆ ದುಃಖಾನುಭವ ಕೂಡ ಬರಲಿ ಅಂತ ಆಕ್ಷೇಪ. ಅದಕ್ಕೆ ಪ್ರದೀಪವದ ಆವೇಶ ತಥಾಪಿ ಶರೀರಂ ಅನಿವಿಶ್ಯಾಪಿ ತತ್ಪ್ರಕಾಶೆಯಂತಹ ಪುಣ್ಯಾನೇವ ಭೋಗಾನ ಅನುಭವಂತಿ ನತು ದುಃಖಾದಿ. ಅದಕ್ಕೂ ಪ್ರಮಾಣ ಇದೆ. ಅವರು ಬಾಕ್ಯ ಶರೀರವನ್ನು ಸ್ವೀಕಾರ ಮಾಡಿದರೂ ಅವರಿಗೆ ಸುಖದ ಭೋಗ, ಪುಣ್ಯ ಭೋಗ ಮಾತ್ರ, ದುಃಖ ಭೋಗ ಇಲ್ಲ. ನತು ದುಃಖಾದಿ. ದೃಷ್ಟಾಂತ ದೀಪ ಉಂಟು, ಅದು ಬತ್ತಿಯಲ್ಲಿದೆ, ಅದರ ತೈಲವನ್ನೆಲ್ಲ ಸ್ವೀಕಾರ ಮಾಡ್ತದೆ. ತೈಲದ ಕಾಷ್ಠ್ಯ, ದೀಪ ಕಪ್ಪು, ಅದನ್ನು ಅದು ದೀಪ ಅಲ್ಲ, ಎಣ್ಣೆ ಕಪ್ಪು, ಅದನ್ನು ಸ್ವೀಕಾರ ಮಾಡುವ ದೀಪ ಬೆಳ್ಳಗೆ ಇರ್ತದೆ, ಕಾಷ್ಠ್ಯ ಇಲ್ಲ. ಆ ದೀಪ ತೈಲವನ್ನು ಸ್ವೀಕಾರ ಮಾಡ್ತದೆ. ತೈಲ ಇಲ್ಲ ಅಂತ ಹೇಳಿದ್ರೆ ಅದು ಉರಿಯಲಿಕ್ಕೆ ಸಾಧ್ಯವಿಲ್ಲ. ದೀಪ ಉರಿತಾ ಇದೆ ಎಣ್ಣೆ ಇರುವಷ್ಟು ಕಾಲ, ಎಣ್ಣೆಯನ್ನು ಹೀರ್ತದೆ, ಅದರ ಕಾಷ್ಠ್ಯ ಹೀರುವುದಿಲ್ಲ, ಕಪ್ಪಾಗಿರುವುದಿಲ್ಲ. ಎಣ್ಣೆ ಹಿರಿದರೂ ಅದು ಬೆಳ್ಳಗೆ ಇರ್ತದೆ. ತೈಲವನ್ನು ಸ್ವೀಕಾರ ಮಾಡ್ತದೆ, ಅದರ ಕಪ್ಪು ಬಣ್ಣವನ್ನು ಸ್ವೀಕಾರ ಮಾಡುವುದಿಲ್ಲ. ಅದರಂತೆ ಪುಣ್ಯವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ, ದುಃಖವನ್ನು ಸ್ವೀಕಾರ ಮಾಡುವುದಿಲ್ಲ. ಅದಕ್ಕಂಥ ಶಕ್ತಿ ಮುಕ್ತರಿಗೆ ಬಾಕಿ ಶರೀರ ಇದ್ದರೂ ಅದರಿಂದ ಸುಖಾನುಭವ ಮಾತ್ರ ಹೊರತು ದುಃಖಾನುಭವ ಇಲ್ಲ ಅನ್ನೋಕ್ಕೆ ದೃಷ್ಟಾಂತ. ಪ್ರದೀಪವದ ಆವೇಶ ತಥಾಗಿ ದರ್ಶೀತಿ ಶರೀರಂ ಅನುಪ್ರವಿಶ್ಯಾಪಿ ತತ್ ಪ್ರಕಾಶೆಯಂತಹ ಪುಣ್ಯಾನೇವ ಅನುಭವಂತಿ ನತು ದುಃಖಾದೀನ್. ಯಥಾ ಪ್ರದೀಪ ದೀಪಿಕಾದಿಷು ಪ್ರವಿಷ್ಟ. ದೀಪೆಯೊಳಗೆ ಪ್ರದೀಪ, ದೀಪ ಬತ್ತಿ ಅದರಲ್ಲಿ ಪ್ರವಿಷ್ಟವಾಗಿ ತಸ್ಥಂ ತೈಲಾದ್ಯೇವ ಭುಂಕ್ತಿ ನತು ಕಾರ್ಷ್ಣ್ಯಾದಿ ತೀರ್ಣೋ ಹಿತದ ಸರ್ವಾನ್ ಶೋಕಾನ್ ಹೃದಯಸ್ಯ ಎಂಬುದಾಗಿ ಎಲ್ಲ ದುಃಖಗಳನ್ನು ದಾಟ್ತಾನೆ. ಯಾವ ದುಃಖಾನುಭವ ಅವನಿಗಿಲ್ಲ. ಪ್ರದೀಪವದ ಆವೇಶ ಪ್ರವೇಶ. ಪ್ರದೀಪವದ ಆವೇಶ, ಪ್ರದೀಪ ಬತ್ತಿಯಲ್ಲಿ ಪ್ರವೇಶ ಮಾಡ್ತದೆ. ಆದರೆ ಅದರಂತೆ ಇವರದ್ದು ಬತ್ತಿಯಲ್ಲಿ ಪ್ರವೇಶ ಮಾಡಿದ ಪ್ರದೀಪವು ಅಲ್ಲಿ ಎಣ್ಣೆಯನ್ನು ಮಾತ್ರ ಸ್ವೀಕಾರ ಮಾಡ್ತದೆ, ಅದರ ಕಾಷ್ಠ್ಯವನ್ನು ಸ್ವೀಕಾರ ಮಾಡೋದಿಲ್ಲ. ತಥಾ ಹಿ ದರ್ಶಯತಿ, ಅದಕ್ಕೆ ಪ್ರಮಾಣ. ದೀಪದಲ್ಲಿ ಎಣ್ಣೆಯನ್ನು ಸ್ವೀಕಾರ ಮಾಡಿ ದೃಷ್ಟಾಂತ ಸರಸಾಮ್ಯ. ದೀಪದಿಂದ ಹೊರಗಡೆ ಕಪ್ಪು ಬರುತ್ತೆ, ದೀಪಕ್ಕೆ ಬರೋದಿಲ್ಲ, ಬತ್ತಿಯಲ್ಲಿ ಬರ್ತದೆ. ಕಪ್ಪಾಗೋದು ಬತ್ತಿ, ದೀಪದ ಅವಶೇಷ. ದೀಪದ ಅವಶೇಷ ಅಲ್ಲ, ದೀಪವೇ. ಇದು ಉಂಟಲ್ವ, ಬತ್ತಿಯಲ್ಲಿ ಬರೋದು, ಅದೆಲ್ಲ ಬತ್ತಿಯಲ್ಲೇ ಉಳಿಯುತ್ತದೆ, ದೀಪದಕ್ಕೆ ಹೋಗೋದೇ ಇಲ್ಲ. ಹೊಗೆಯು ಬೇರೆ, ಅದೆಲ್ಲ ಬೇರೆ. ಹೊಗೆ ಲೇಪೋದಕ್ಕೆ ಇಲ್ಲ, ಕರಿ ಇಲ್ಲ, ಕರಿ ಬತ್ತಿಯಲ್ಲಿ ಹೊಗೆ ಮೇಲೆ ಹೋಗ್ತದೆ, ದೀಪಕ್ಕೆ ಲೇಪವೇ ಇಲ್ಲ. ಶುದ್ಧ ಪ್ರಕೃತಿಮಯ ಜ್ಯೋತಿ ರೂಪ ಶರೀರ, ಶುದ್ಧ ಪ್ರಕೃತಿ ಜ್ಯೋತ್ಯಾತ್ಮಕ ಶರೀರ. ಪುಣ್ಯ ಅಂದರೆ ಪುಣ್ಯ ಸಾಧ್ಯವಾದ ಭೋಗ, ಅದನ್ನು ಅನುಭವಿಸ್ತಾ ಇದೆ, ದುಃಖವನ್ನು ಅನುಭವಿಸುವುದಿಲ್ಲ. ಅವರು ತತ್ ಶರೀರಂ ಪ್ರಕಾಶೆಯಂತಹ ಶರೀರವನ್ನು ಚಿತ್ರರೂಪಕ್ಕಿಂತ ಪ್ರತ್ಯೇಕವಾಗಿ ತಿಳ್ಕೊಳ್ತಾರೆ. ಶರೀರ ಬೇರೆ, ತಾನು ಬೇರೆ ಅಂತ ಅವರಿಗೆ ಎಚ್ಚರ ಉಂಟು. ನಾವೆಲ್ಲ ಶರೀರವೇ ತಾವು ಅಂತ ಭ್ರಮೆ ಅವರಿಗೆ ಅದಿಲ್ಲ. ತಥಾ ಮುಕ್ತಾ ಜಡ ಶರೀರಂ ಪ್ರಕಾಶೆಯಂತಹ ಜಡ ಶರೀರವನ್ನು ಅವರು ತೋರಿಸ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಜಡ ಶರೀರವನ್ನು ಅನುಭವಿಸ್ತಾ ಇದ್ದರೂ ಅಥವಾ ಜಡ ಶರೀರ ತಾನು ಬೇರೆ ಎಂಬುದಾಗಿ ಸ್ಪಷ್ಟವಾದ ಪರಿಜ್ಞಾನ ಉಳ್ಳವರಾಗಿದ್ದುಕೊಂಡು ದೇಹಕ್ಕೆ ವಿವೇಕ ಜ್ಞಾನ ಉಂಟು. ಪ್ರಕಾಶೆಯಂತಹ ಆ ಭುಕ್ತರಾದವರು ಶರೀರವನ್ನು ಪ್ರವೇಶ ಮಾಡ್ತಾರೆ, ಆದರೆ ಪ್ರವೇಶ ಮಾಡಿದರೂ ಕೂಡ ಪ್ರಕಾಶೆಯಂತಹ
ಯಥಾ ಮುಕ್ತ ತದು ಪ್ರಕಾಶೆಯಂತಹ ಶರೀರವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ತಾನು ಬೇರೆ ಶರೀರ ಬೇರೆ ಎಂಬಂತಹ ಸ್ಪಷ್ಟ ಪರಿಜ್ಞಾನ ಉಂಟು. ಆದ್ದರಿಂದ ಆ ಶರೀರದಲ್ಲಿ ಇದ್ದರೂ ಕೂಡ ಅವರ ಸುಖ ಮಾತ್ರ ಅನುಭವ, ದುಃಖ ಅನುಭವ ಇಲ್ಲ. ಇದಕ್ಕೆ ಪ್ರಮಾಣ ಉಂಟು. ತೀರ್ಣೋ ಹಿ ತದಾ ಹೃದಯಸ್ಯ ಭವತಿ. ಅವನು ಎಲ್ಲ ತೀರ್ಣೋ ಹಿ ತದಾ ಸರ್ವಾನ್ ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಅಂತಃಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಶೋಕಗಳನ್ನು ದಾಟ್ತಾರೆ. ದುಃಖ ಸಂಬಂಧ ಇಲ್ಲ ಎಂಬುದಕ್ಕೆ ಪ್ರಮಾಣ ಇದೆ. ಅದೆಲ್ಲ ಸ್ವರ್ಗೀಯ ಲೋಕೇನ ಭಯಂ ಕಿಂಚನಾಸ್ತಿ ಅಂತ ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟದ್ದು. ಮುಕ್ತನಿಗೆ ದುಃಖಾನುಭವ ಬರಲಿ, ಬಾಕಿ ಶರೀರ ಸ್ವೀಕಾರ ಮಾಡುವಾಗ ದುಃಖಾನುಭವ ಬರಲಿ ಅಂತ ಪ್ರಶ್ನೆ ಬಂದರೆ, ಸ್ವಾಪ್ಯಯ ಸಂಪತ್ತಿಯು ಅನ್ಯತರಾಪೇಕ್ಷಂ ಆವಿಷ್ಕೃತಂ ಹಿ. ಇದು ಸುಷುಪ್ತಿ ಮತ್ತು ಮೋಕ್ಷಕ್ಕೆ ಸಂಬಂಧಪಟ್ಟದ್ದು, ಹೊರತು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ. ಅತ್ರ ಪಿತಾ ಅಪಿತಾ ಭವತಿ ಅನನ್ನಾಗತಂ ಪುಣ್ಯೇನ. ಸುಷುಪ್ತಿ ಕಾಲದಲ್ಲಿ ತಂದೆಯೇ ಅಲ್ಲ, ತಂದೆ ಅಂತ ಅವನಿಗೆ ಅಭಿಮಾನವೇ ಇರುವುದಿಲ್ಲ. ಅತ್ರ ಪಿತಾ ಅಪಿತಾ ಭವತಿ ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ ಎಂಬುದಾಗಿ ಇದು ಸುಪ್ತಿಯ ಪ್ರಕರಣ. ಆದ್ದರಿಂದ ಸ್ವರ್ಗೇ ಲೋಕೇನ ಭಯಂ ಕಿಂಚನಾಸ್ತಿ ಎಂಬುದು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಸುಷುಪ್ತಿಯಲ್ಲಿಯೂ ಅವನಿಗೆ ದುಃಖ ಇಲ್ಲ, ಮೋಕ್ಷದಲ್ಲಿ ದುಃಖ ಇಲ್ಲ ಎಂಬುದಾಗಿ ಸ್ವರ್ಗೇ ಲೋಕೇನ ಭಯಂ ಕಿಂಚನಾಸ್ತಿ ಅಂತ ಉಂಟು. ಆದ್ದರಿಂದ ಅವನಿಗೆ ಈ ವಾಕ್ಯ ತೀರ್ಣೋಹಿತದ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ ಎಂಬುದು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು. ಸ್ವರ್ಗದಲ್ಲಿ ದುಃಖ ಇಲ್ಲ ಅಂತ. ಮೋಕ್ಷದಲ್ಲಿ ಶರೀರ ಬಂದರೆ ದುಃಖ ಬರಲಿ ಅಂತ ಪ್ರಶ್ನೆ ಬಂದರೆ ಅದು ಪ್ರಕರಣ. ಸ್ವಾಪ್ಯಯ ಸಂಪತ್ತಿಯು ಅನ್ಯತರಾಪೇಕ್ಷಂ ಅವಶ್ಯಕತೆ ಎಂಬುದು ಒಂದು ಸುಷುಪ್ತಿ, ಒಂದು ಮೋಕ್ಷ, ಇದಕ್ಕೆ ಸಂಬಂಧಪಟ್ಟದ್ದು, ಸ್ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ. ಪ್ರಕರಣ ಹಾಗೆ ಉಂಟು. ಆದ್ದರಿಂದ ಹಾಗೆ ಅಂದರೆ ಅತ್ರ ಪಿತಾ ಅಪಿತಾ ಭವತಿ. ಇದು ಸುಷುಪ್ತಿಯಲ್ಲಿ ಮಾತ್ರ ಜ್ಞಾನವೇ ಇಲ್ಲ, ತಂದೆ ಆಗುವುದೇ ಇಲ್ಲ. ಮೋಕ್ಷದಲ್ಲಿ ಹಾಗೆ. ಇದು ಮೋಕ್ಷಕ್ಕೆ ಸಂಬಂಧಪಟ್ಟದ್ದು, ಸುಷುಪ್ತಿಗೆ ಸಂಬಂಧಪಟ್ಟದ್ದು, ಸ್ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ಮೋಕ್ಷದಲ್ಲಿ ಅವನಿಗೆ ಬಾಕಿ ಶರೀರ ಇದ್ದರೂ ದುಃಖ ಇಲ್ಲ. ಸ್ವಾಪ್ಯಯ ಸಂಪತ್ತಿಯು ಅನ್ಯತರಾಪೇಕ್ಷಂ. ಅದು ಸುಪ್ತೋ ಮೋಕ್ಷೇವ ತದುಚ್ಯತೆ. ಸ್ವರ್ಗೇ ಲೋಕೇನ ಭಯಂ ಕಿಂಚನಾಸ್ತಿ ಅಂತ ಹೇಳಿ ಸ್ವರ್ಗದಲ್ಲಿ ದುಃಖ ಇಲ್ಲ ಅಂತ ಹೇಳಿದ್ದಾರೆ. ಅದು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು, ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಪೂರ್ವಪಕ್ಷ. ಅದಕ್ಕೆ ಆ ಪ್ರಕರಣ ನೋಡಿ, ಅಲ್ಲಿ ಅತ್ರ ಪಿತಾ ಅಪಿತಾ ಭವತಿ, ತಂದೆಯೇ ಅಲ್ಲ. ಅದ್ಯಾವಾಗ? ಸುಷುಪ್ತಿಯಲ್ಲಿ ದೇಹಾಭಿಮಾನ ಇಲ್ಲ, ತಂದೆಯ ಪರಿಜ್ಞಾನವೇ ಇಲ್ಲ. ಮೋಕ್ಷದಲ್ಲಿ ಅತ್ರ ಪಿತಾ ಅಪಿತಾ ಭವತಿ ಅನನ್ವಾಗತಂ ಪುಣ್ಯೇನ ಇದು ಆವಿಷ್ಕೃತ, ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಅದು ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ಬ್ರಹ್ಮವಿವರ್ತೇಚ, ಇದಕ್ಕೆ ಸ್ಪಷ್ಟವಾದ ಪ್ರಮಾಣ ಇದೆ. ಜ್ಯೋತಿರ್ಮಯೇಶು ದೇಹೇಶು, ಮುಕ್ತರಾದವರು ತೇಜೋಮಯವಾದ ದೇಹ, ಸ್ವೇಚ್ಛೆಯ ಭುಂಜತೆ ಸುಸುಖಾನ್ಯೇವ ನ ದುಃಖಾದೀನ್ ಕದಾಚನ. ನೀವು ಅದು ಸ್ವರ್ಗ ಸಂಬಂಧಪಟ್ಟದ್ದು ಅಂತ ಹೇಳಬೇಡಿ. ವಿಶ್ವಮೋಕ್ಷ, ಎಲ್ಲ ಥರದ ಮೋಕ್ಷ ಆಗಿದೆ ಅವರು. ಅಂಥವರು ಭುಂಜತೆ ಸುಸುಖಾನ್ಯೇವ ಜ್ಯೋತಿರ್ಮಯೇಶು ದೇಹೇಶು, ಅವರ ಶರೀರ ಉಂಟು, ಅದು ಚಿದಾತ್ಮಕವಲ್ಲ, ಜ್ಯೋತಿರ್ಮಯವಾದ ಶರೀರ, ಬಾಹ್ಯ ಶರೀರ. ತೀರ್ಣೋ ಹಿ ಸರ್ವಶೋಕಾಂಸ್ತಿ, ಪುಣ್ಯ ಪಾಪ ಯಾವುದೂ ಇಲ್ಲ. ನಿವೃತ್ತ ಸರ್ವದೋಷಾಸ್ತಿ, ಗುಣಮಾತ್ರ ಸ್ವರೂಪ, ಯಾವ ದೋಷ ಇಲ್ಲ, ಕೇವಲ ಗುಣಸ್ವರೂಪಿಗಳಾಗಿ ಮೋಕ್ಷ ಪಡೆದ ಮುಕ್ತರು ದುಃಖವನ್ನು ಅನುಭವಿಸುವುದಿಲ್ಲ, ಸುಖವನ್ನೇ ಅನುಭವಿಸ್ತಾರೆ. ಅವರಿಗೆ ಬಾಹ್ಯ ದೇಹ ಉಂಟು, ಜ್ಯೋತಿರ್ಮಯವಾದ ದೇಹ ಉಂಟು, ಚಿನ್ಮಯವಾದ ದೇಹಕ್ಕಿಂತ ಅತಿರಿಕ್ತವಾದ ತೇಜೋಮಯವಾದ ದೇಹ ಉಂಟು, ಸುಖವನ್ನೇ ಅನುಭವಿಸ್ತಾರೆ ಅಂತ ಪ್ರಮಾಣ ಇದೆ. ಆದ್ದರಿಂದ ಮುಕ್ತರಲ್ಲಿ ಕೆಲವರಿಗೆ ಚಿದಾತ್ಮಕ ದೇಹದಿಂದಲೂ ಆನಂದಾನುಭವ, ಸ್ವೇಚ್ಛೆಯ ಬಾಹ್ಯ ಶರೀರ ತೇಜಾತ್ಮಕವಾದ ಶರೀರ, ಅದರಿಂದಲೂ ಭೋಗ ಉಂಟು.
ತೇಜಾತ್ಮಕವಾದ ಬಾಕಿ ಶರೀರ ಉಂಟು ಅಂತೇಳಿ ದುಃಖವೂ ಉಂಟು ಅಂತ ತಿಳ್ಕೊಳ್ಬಾರ್ದು. ದುಃಖ ಇಲ್ಲ ಎಂಬುದಾಗಿ ದೀಪದೃಷ್ಟಾಂತ ಕೊಟ್ಟು ಪ್ರಮಾಣ ಕೊಟ್ಟು ಆಚಾರ್ಯರು ಅಲ್ಲಿ ದೀಪದಲ್ಲಿ ಮಾಲಿನ್ಯಕ್ಕೆ ಅವಕಾಶವೇ ಇಲ್ಲ. ಆದರೆ ತೈಲವನ್ನು ಸ್ವೀಕಾರ ಮಾಡ್ತಾರೆ, ಪುಣ್ಯವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ, ಸುಖವನ್ನು ಮಾತ್ರ ಅನುಭವಿಸ್ತಾರೆ, ದುಃಖ ಅನುಭವ ಇಲ್ಲ ಎಂಬುದಕ್ಕೆ ಪ್ರಮಾಣ ಇದೆ. ಈಗ ಇನ್ನೊಂದು ಪ್ರಶ್ನೆ, ಎಲ್ಲ ಭೋಗ ಮನೆಗೆ ಉಂಟು ಅಂತ. ಆವಾಗ ಅವನಿಗೆ ಪೂರ್ವಪಕ್ಷ ಬಂತು, ಎಲ್ಲ ಭೋಗ ಉಂಟು ಅಂತ. ಆದರೆ ಜಗತ್ತನ್ನು ಅವರೇ ಸೃಷ್ಟಿ ಮಾಡ್ತಾರೋ? ಎಲ್ಲ ಭೋಗ ಬರಲಿ, ಪರಮಾತ್ಮ ಅಷ್ಟೇ ಆನಂದ ಅನುಭವ ಬರಲಿ. ಜಗತ್ತನ್ನೇ ಸೃಷ್ಟಿ ಮಾಡುವ ಸಾಮರ್ಥ್ಯ ಉಂಟೋ ಇಲ್ವೋ? ಎಲ್ಲವನ್ನು ಪಡೆಯಬೇಕಲ್ಲ ಅಂತ ಹೇಳಿದರೆ, ಯದ್ಯಪಿ ಸರ್ವಾನ್ ಕಾಮಾನ್ ಆಪ್ತ್ವ ಅಮೃತ ಸ್ತಂಭವತ್, ಅಮೃತ ಮುಕ್ತನಾಗುವಾಗ ಸಕಲ ಕಾಮ್ಯಗಳನ್ನು ಅವರು ಪಡೆಯುತ್ತಾರೆ. ಸಕಲ ಇಚ್ಛೆ ಪಡೆಯಬೇಕಾಗಿದ್ದರೆ ಜಗತ್ತನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಬರಬೇಕು. ಜಗತ್ತು ಸರ್ವಕಾಮ, ಎಲ್ಲ ಇಷ್ಟಾರ್ಥ, ಅದನ್ನು ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇದ್ದೇ ಇರ್ತದೆ. ಆ ಸಾಮರ್ಥ್ಯವೂ ಬರಲಿ. ಅದಕ್ಕೆ ಅಂಥ ಕಾಮನೇ ಇಲ್ಲ, ಸಂಕೋಚ ಮಾಡಬೇಕು. ಸರ್ವ ಕಾಮಾನಾಪ್ತ್ವ ಅಮೃತ ಸಮಭವತಿ ಇತ್ಯುಚ್ಯತೆ. ತತ್ರ ಸೃಷ್ಟಿಯಾದಿಭ್ಯೋ ಅನ್ಯಾನ್ ವ್ಯಾಪಾರ, ಸೃಷ್ಟಿ ವ್ಯಾಪಾರ ಇಲ್ಲ, ಬೇರೆ ವ್ಯಾಪಾರ ಮಾತ್ರ. ಯಾಕೆ ಅಂದರೆ ಅಲ್ಲಿ ಜೀವ ಪ್ರಕರಣ, ಜೀವರಿಗೆ ಆ ಸಾಮರ್ಥ್ಯ ಇಲ್ಲ. ಅದು ಪರಮಾತ್ಮನ ಹೇಳೋದಲ್ಲ, ಜೀವರನ್ನು ಹೇಳೋದು. ಸರ್ವಾನ ಕಾಮಾನ ವಾಪರೋತಿ, ಜೀವರಿಗೆ ಆ ಸಾಮರ್ಥ್ಯ ಇಲ್ಲ. ಸ್ವಾಧಿಕಾನಂದ ಸಂಪ್ರಾಪ್ತವು ಸೃಷ್ಟಿಯಾದಿ ವ್ಯಾಪೃತಿಷ್ವಪಿ. ಹಾಗಾದರೆ ಎಲ್ಲ ಅಪೇಕ್ಷೆ, ಏನೇನು ಅಪೇಕ್ಷೆ ಪಡ್ತಾರೆ ಅದೆಲ್ಲ ದೊರೆಯಲಿಲ್ಲಲ್ವ, ಲೋಪ ಬಂತು, ಸರಿ ಮೋಕ್ಷ ಆಗಲಿಲ್ಲ. ಈ ಅಪೇಕ್ಷೆ ಅದೆಲ್ಲ ದೊರೆಯಬೇಕು. ತಮಗಿಂತ ಹೆಚ್ಚಿನ ಅವಾಗೆಷ್ಟು ಆನಂದ ಉಂಟು, ಬ್ರಹ್ಮದೇವರ ಆನಂದ ತನಕ ಬರಲಿ, ದೇವತೆಗಳ ಬರುವ ಆನಂದ ಬರಲಿ ಅಂತ ಇಚ್ಛೆ ಇರ್ತದೆ. ಅದು ಆಗುವುದಿಲ್ಲ. ಸರ್ವಕಾಮ ಪ್ರಾಪ್ತಿಯಾಗಿಲ್ಲ. ದೇವತೆಗಳ ಆನಂದ ಬರುವುದಿಲ್ಲ, ಬ್ರಹ್ಮದೇವರ ಆನಂದ ಬರುವುದಿಲ್ಲ. ಜಗತ್ತನ್ನೇ ಸೃಷ್ಟಿ ಮಾಡ್ತೇನೆ ಅಂತ ಇಚ್ಛೆ, ಅದು ಆಗುವುದಿಲ್ಲ. ಸರ್ವಕಾಮ, ಎಲ್ಲ ಕಾಮನೆ ನೆರವೇರುವುದಿಲ್ಲ. ಸರ್ವಾನ್ ಕಾಮಾನ್ ಅವಾಪ್ನೋತಿ, ಮುಕ್ತನಾದವನು ಎಲ್ಲ ಇಷ್ಟವನ್ನು ಪಡೆಯುತ್ತಾನೆ. ಎಲ್ಲದಲ್ಲಿ ಸೇರಿತು, ಇದು ಬಂತು. ಅವರಿಗೆ ಆ ಇಚ್ಛಾನೇ ಬರುವುದಿಲ್ಲ. ತನಗೆ ಎಷ್ಟು ಸ್ವರೂಪಾನಂದ ಉಂಟು ಅಷ್ಟು ಸಾಕು ತೃಪ್ತಿ ಅವರಿಗೆ. ಅದಕ್ಕಿಂತ ಹೆಚ್ಚಿನ ಆನಂದ ಅಪೇಕ್ಷೆ ಇಲ್ಲ. ಭಗವಂತ ಜಗತ್ ಸೃಷ್ಟತ್ವ, ಲಕ್ಷ್ಮೀಪತಿತ್ವ ಸರ್ವಥ ಅವನ ಅಪೇಕ್ಷೆ ಮಾಡೋದೇ ಇಲ್ಲ. ಅಂಥದ್ದನ್ನೆಲ್ಲ ಪರಮಾತ್ಮನ ಮಹಿಮೆ, ತಮಗೆ ಬೇಡ ಎಂಬುದಾಗಿ ಅದನ್ನು ಅವರು ಅಪೇಕ್ಷೆ ಮಾಡೋದಿಲ್ಲ. ಏನು ಅಪೇಕ್ಷೆ ಪಡ್ತಾರೋ ಅದೆಲ್ಲ ದೊರೆಯುತ್ತದೆ. ಯಾವುದು ಇಲ್ಲವೋ ಅದರ ಅಪೇಕ್ಷೆಯನ್ನೇ ಮಾಡೋದಿಲ್ಲ. ನಮ್ಮ ಹಾಗೆಲ್ಲ, ನಮಗೆಲ್ಲದರದ್ದು ಇಲ್ಲದೇ ಇದ್ದದ್ದನ್ನು ಕೂಡ ಅಪೇಕ್ಷೆ ಮಾಡ್ತೇವೆ, ಅದು ದೊರೆಯುವುದಿಲ್ಲ. ಅವರಿಗೆ ಅಪೇಕ್ಷೆ ಇಲ್ಲ ಎಂಬುದಕ್ಕೆ ಪ್ರಮಾಣ. ಸ್ವಾಧಿಕ ಆನಂದ ಸಂಪ್ರಾಪ್ತವು ಸೃಷ್ಟಿಯಾದಿ ವ್ಯಾಪೃತಿಷ್ವಪಿ ಮುಕ್ತಾನಾಂ ನೈವ ಕಾಮ ಸ್ಯಾತ್. ಅವರಿದಲ್ಲಿ ಇಚ್ಛೆಯೇ ಇಲ್ಲ. ಅನ್ಯಾನ್ ಕಾಮಸ್ತು ಮುಂಜಾನೆ, ಉಳಿದ ಅಪೇಕ್ಷೆ ಮಾಡ್ತಾರೆ, ಅದನ್ನು ಅನುಭವ ಆಗ್ತದೆ. ತದ್ಯೋಗ್ಯತಾ ನೇವ ತೇಷಾಂ, ಅದರ ಯೋಗ್ಯತಾನೇ ಇಲ್ಲ. ಜಗತ್ ಸೃಷ್ಟಿ ಮಾಡೋ ಯೋಗ್ಯತಾನೇ ಅವನಿಗಿಲ್ಲ. ಮತ್ತು ಅಯೋಗ್ಯಂ ವಿಮುಕ್ತೋಪಿ ಪ್ರಾಪ್ನುಯಾತ್, ಮುಕ್ತಿಯಾದವನು ಕೂಡ ತನಗೆ ಎಷ್ಟು ಯೋಗ್ಯವೋ ಅದನ್ನು ಮಾತ್ರ ಪಡೀತಾರೆ. ಅಯೋಗ್ಯವಾದನ್ನು ಪಡೆಯುವುದಿಲ್ಲ, ಅಯೋಗ್ಯವಾದವನ್ನು ಅಪೇಕ್ಷೆ ಪಡುವುದಿಲ್ಲ. ಅದರಿಂದ ಯಾವ ದೋಷವೂ ಇಲ್ಲ. ಅಲ್ಲ, ತಾ ಯೋ ವೇದ ಸವೇದ ಬ್ರಹ್ಮ ಸರ್ವೇಸ್ಮಿ ದೇವ ಬಲಿಮಾವಂತಿ ಎಂಬುದಾಗಿ ಸರ್ವೈಸ್ಮಿ ದೇವಾ ಬಲಿಮಾವಂತಿ, ಸಕಲ ದೇವತೆಗಳು ಅವನಿಗೆ ಪೂಜೆ ಮಾಡ್ತಾರೆ. ಸರ್ವದೇವ ಪೂಜ್ಯತ್ವ ಹೇಳ್ತಾರೆ. ಯಾರು ಮೋಕ್ಷ ಪಡೀತಾನೋ ಅವನಿಗೆ ಸರ್ವೈವೈ ದೇವಾ ಬಲಿಮಾವಂತಿ, ಎಲ್ಲ ದೇವತೆಗಳು ಬಲಿ ಕೊಡ್ತಾರೆ. ಅಂದರೆ ನೈವೇದ್ಯ ಪೂಜಾ ಎಲ್ಲ ಮಾಡ್ತಾರೆ. ಆದ್ದರಿಂದ ಜಗದೈಶ್ವರ್ಯ ಒಂದು, ಜಗತ್ತನ್ನೇ ಸೃಷ್ಟಿ ಮಾಡುವ ಸಾಮರ್ಥ್ಯ ಇರಲೇಬೇಕು. ದೇವತೆಗಳು ಕೂಡ ಪೂಜೆ ಮಾಡಬೇಕಾಗಿದ್ದರೆ ಅಂತ ಕೇಳಿದರೆ ಆಧಿಕಾರಿಕ ಮಂಡಲಸ್ಥೋಕ್ತಿ ಅಲ್ಲಿ ಹೇಳಿದ್ದು ಯಾರವರು, ನಮ್ಮನ್ನೆಲ್ಲ, ಎಲ್ಲ ಮುಕ್ತರಲ್ಲ, ಆಧಿಕಾರಿಕ ಮಂಡಲಸ್ಥ, ಇಡೀ ಆಧಿಕಾರಿಕ ವರ್ಗಕ್ಕೆ ಯಾರು ಮೋಕ್ಷ ಅಧಿಕಾರಿಗಳು, ಅವರ ಅಧಿಪತಿ ಅಧ್ಯಕ್ಷ ಯಾರು,
ಚತುರ್ಮುಖ ಬ್ರಹ್ಮದೇವ. ಆ ಚತುರ್ಮುಖ ಬ್ರಹ್ಮದೇವರ ವರ್ಣನೆ. ಸರ್ವೇ ಅಸ್ಮಿ ದೇವಾ ಬಲಿ. ಮುಕ್ತರಾದ ಚತುರ್ಮುಖ ಬ್ರಹ್ಮದೇವರಿಗೆ ಅವರಿಗಿಂತ ಕೆಳಗಿನ ಎಲ್ಲ ದೇವತೆಗಳು ಪೂಜೆ ಮಾಡ್ತಾರೆ. ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇದೆ. ಮುಕ್ತರು ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಇಂದ್ರಾದಿ ದೇವತೆಗಳಿಗೆ ಬ್ರಹ್ಮನೇ ಶ್ರೇಷ್ಠ. ಇಲ್ಲಿ ಯಾವ ಬ್ರಹ್ಮನು ನಮಗೆಲ್ಲ ಯಜಮಾನನೋ ಮೋಕ್ಷದಲ್ಲಿಯೂ ಕೂಡ ಅವನೇ ನಮಗೆ ಅಧ್ಯಕ್ಷನಾಗಿ ಇರ್ತಾನೆ. ಇತಿ ಪ್ರತ್ಯಕ್ಷೋಪದೇಶಾತ್ ಜಗದೈಶ್ವರ್ಯಮಪ್ಯಸ್ತಿ. ಜಗತ್ತಿನ ಐಶ್ವರ್ಯ ಎಲ್ಲವರಿಗೆ ಉಂಟು ಅಂತ ಕೇಳಿದರೆ ಎಲ್ಲ ದೇವತೆಗಳು ಪೂಜೆ ಮಾಡಬೇಕಾಗಿದ್ದರೆ ಜಗತ್ತಿನ ವ್ಯಾಪಾರವರಿಗೆ ಉಂಟು ಅಂತ ಕೇಳಿದರೆ ಆಧಿಕಾರಿಕ ಮಂಡಲಾಧಿಪತಿ ಬ್ರಹ್ಮ ಹಿ ತತ್ರೋಚಿದೆ. ಆಧಿಕಾರಿಕ ಮಂಡಲದಲ್ಲಿರುವ ಬ್ರಹ್ಮದೇವರಲ್ಲಿ ಹೇಳಿದರು. ಆತ್ಮೇತ್ಯೇವ ಪರಂದೇವಂ ಉಪಾಸ್ಯ ಹೈಮವೇಂ ಕೇಚಿದಂ ಅತ್ರೈವ ಮುಚ್ಯಂತೆ. ಕೆಲವರಿಗೆ ಇಲ್ಲಿಯೇ ಮೋಕ್ಷ, ವೈಕುಂಠ ಲೋಕಕ್ಕೆ ಹೋಗೋದಿಲ್ಲ, ಉತ್ಕ್ರಮಣ ಇಲ್ಲ. ಅತ್ರೈವ ಸ್ಥಿತಿಸ್ತೇಷಾಂ. ಕೆಲವರು ಆಕಾಶದಲ್ಲಿ, ಅದು ಸ್ವರೂಪಾನಂದ ಪ್ರಾಪ್ತಿ, ಅದೇ ಮೋಕ್ಷ ವೈಕುಂಠ ಲೋಕಕ್ಕೆ ಹೋಗಬೇಕು ಅಂತಿಲ್ಲ. ಕೇಚಿತ್ ಸ್ವರ್ಗೆ ಮಹರ್ಲೋಕೆ, ಜನಲೋಕದಲ್ಲಿ, ತಪೋಲೋಕದಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಮುಕ್ತರು ಇರ್ತಾರೆ. ಕೇಚಿತ್ ಸತ್ಯ ಮಹಾಜ್ಞಾನ ಗಚ್ಚಂತೆ ಕ್ಷೀರಸಾಗರ. ಎಲ್ಲರೂ ಕ್ಷೀರ ಸಮುದ್ರಕ್ಕೆ ಹೋಗ್ತಾರೆ, ನಿಯಮ ಇಲ್ಲ. ನಾನಾ ರೀತಿಯ ತಾರತಮ್ಯ ಉಂಟು. ಕೆಲವರು ಸತ್ಯಲೋಕ, ತಪೋಲೋಕ, ಜನಲೋಕ, ಸ್ವರ್ಗಲೋಕ ಹತ್ತರಿಯೂ ಮುಚ್ಚಂತೆ. ಕೆಲವರು ಆಕಾಶದಲ್ಲಿ ಸ್ವರೂಪಾನಂದ ಅನುಭವ ಎಲ್ಲಿದ್ದೀರಿ? ಆನಂದದಲ್ಲಿ ತಾರತಮ್ಯ ಉಂಟು. ತತ್ರಾಪಿ ಕ್ರಮಯೋಗೇನ ಜ್ಞಾನಾಧಿಕ್ಯಾತ ಹೆಚ್ಚು ಜ್ಞಾನ ಬಂದ ಪರಮಾತ್ಮನ ಸಮೀಪದಲ್ಲಿ ಇರ್ತಾರೆ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಪರಮಾತ್ಮನಂತೆ ಇರ್ತಾರೆ. ಪರಮಾತ್ಮ ಲೋಕದಲ್ಲಿ ಇರುವುದು, ಪರಮಾತ್ಮನ ಸಮೀಪದಲ್ಲಿ ಇರುವುದು. ಇಮಾಂ ಆರಭ್ಯ ಸರ್ವತ್ರ ಯಾವತ್ತು ಸ್ವಕ್ಷೀರ ಸಾಗರೇ ಪುರುಷೋ ಅನಂತಶೇನ ಶ್ರೀಮಾನ್. ಅವನು ಪರಮಾತ್ಮನಿಲ್ಲಿರುವ ಇದು ಈ ಸಾಮೀಪ್ಯ ಮಾತ್ರ ಸಾಲೋಕ್ಯ ಎಲ್ಲರಿಗೂ ಉಂಟು. ಯಾಕೆ? ಪರಮಾತ್ಮ ಎಲ್ಲ ಕಡೆಯಲ್ಲಿದ್ದಾನೆ. ಇಮಾಂ ಆರಭ್ಯ ಸರ್ವತ್ರ ಪುರುಷೋ ಅನಂತಶೇನ. ಇಲ್ಲಿಂದ ಆರಂಭಿಸಿ, ಈ ಭೂಮಿಯಿಂದ ಆರಂಭಿಸಿ ಎಲ್ಲ ಕಡೆ ಭಗವಂತ ಇದ್ದಾನೆ. ಅಯ್ಯೋ, ಕ್ಷೀರ ಸಮುದ್ರಕ್ಕೆ ಹೋಗಿಲ್ಲ, ಏನು ತೊಂದರೆ ಇಲ್ಲ, ಪರಮಾತ್ಮ ಇಲ್ಲೇ ಇದ್ದಾನೆ. ಪರಮಾತ್ಮ ಸಾಮೀಪ್ಯ ಅವರಿಗೆ ಉಂಟೇ ಉಂಟು. ಮಾನುಷಾಹ ವರ್ಣ, ಅಲ್ಲಿ ಮನುಷ್ಯ ಜೀವನದಲ್ಲಿ ಕೂಡ ವರ್ಣಭೇದ ಇದೆ, ಆಶ್ರಮ ಭೇದ ಇದೆ. ಕ್ಷಿತಿಪಾಹ ಮನುಷ್ಯ, ಗಂಧರ್ವಾಹ ದೇವತೆಗಳು, ಪಿತೃಗಳು, ಆಜಾನಜ ಸ್ವಾಭಾವಿಕವಾದ ದೇವತೆಗಳು, ಕರ್ಮದಿಂದ ದೇವತ್ವ ಪಡೆದವರು, ತತ್ವಾಭಿಮಾನ ದೇವತೆಗಳು, ಇಂದ್ರ, ರುದ್ರ, ಬ್ರಹ್ಮ ಎಲ್ಲ ತಾರತಮ್ಯದಿಂದ ಅವರವರು ಆನಂದವನ್ನು ಅನುಭವಿಸ್ತಾರೆ. ನಿತ್ಯಾನಂದೇ ಚ ಭೋಗೇ ಚ ಜ್ಞಾನೇಶ್ವರ್ಯ ಗುಣೇಶ್ಯ ಸರ್ವೇ ಶತಗುಣೋದ್ರಿಕ್ತ. ಕೆಳಗಿನವರಿಂದ ಅವರು 100 ಗುಣ, 100 ಒಟ್ಟಿಗೆ ಹೆಚ್ಚು ಅಂತ ಅರ್ಥ. ಅಧಿಕ ಗುಣ ಉದ್ರಿಕ್ತರಾಗಿ ಇರ್ತಾರೆ. ಪೂಜ್ಯಂತೆ ಚ ಅವರಹಿತೇತು. ಎಲ್ಲರೂ ಅವರಿಗಿಂತ ಕೆಳಗಿನ ಮುಕ್ತರು ಅವರನ್ನು ಪೂಜಿಸ್ತಾರೆ. ಈ ಮುಕ್ತಿಯಲ್ಲಿ ಭೂಲೋಕದಲ್ಲಿ ಕೆಲವರೇ ಮುಕ್ತಿ, ಆಕಾಶದಲ್ಲಿ ಸ್ವರ್ಗ, ಮಹರ್ಲೋಕ, ಎಲ್ಲಿಗಾದರೂ ಕೂಡ ಪರಮಾತ್ಮನ ಸಾರೂಪ್ಯ ಉಂಟು, ಪರಮಾತ್ಮನ ಸಾಮೀಪ್ಯ ಉಂಟು, ಮತ್ತು ಸಾಲೋಕ್ಯ. ಯಾಕೆ? ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಉಂಟು, ಸಾಯುಜ್ಯ ಮಾತ್ರ ಇಲ್ಲ. ಅದು ಕೆಲವರಿಗೆ ಪರಮಾತ್ಮ ದೇಹದ ಬಳಿಗೆ ಪ್ರವೇಶ ಮಾಡಿ ಅವರ ಜೊತೆಗೆ ಆನಂದ ಅನುಭವಿಸುವುದು. ಅದರಲ್ಲಿ ಕೂಡ ಮನುಷ್ಯರಿಂದ ಆರಂಭಿಸಿ ದೇವತೆಗಳಿಗೆ ತಾರತಮ್ಯ, ತತ್ವಾಭಿಮಾನ ದೇವತೆಗಳು, ಕರ್ಮಜ ದೇವತೆಗಳು, ಸ್ವಾಭಾವಿಕ ದೇವತೆಗಳು ಇತ್ಯಾದಿ ಅನೇಕ ವ್ಯತ್ಯಾಸಗಳುಂಟು. ಕೆಳಗಿನವರಿಗಿಂತ ಮೇಲಿನವರಿಗೆ ಆನಂದ, ಜ್ಞಾನ, ಐಶ್ವರ್ಯ, ಗುಣ, ಭೋಗ ಎಲ್ಲದರಲ್ಲಿ ತಾರತಮ್ಯ ಉಂಟು. ಆದರೆ ಕೆಳಗಿನವರಿಂದ ಮೇಲಿನವರು ಪೂಜಿಸಲ್ಪಡ್ತಾರೆ. ಸರ್ವಪೂಜ್ಯ ಚತುರ್ಮುಖ. ಎಲ್ಲರೂ ಕೂಡ ಸ್ವಜಗದ್ವ್ಯಾಪೃತಿ. ತಾವು ಯಾವ ಜಗತ್ತಿಗೆ ಸಂಸಾರದಲ್ಲಿ ಅಧಿಪತಿಗಳಾಗಿದ್ದಾರೋ ಅದಕ್ಕೆ ಅವರು ಮೋಕ್ಷದಲ್ಲಿ ಅಧಿಪತಿಗಳಾಗ್ತಾರೆ. ಕೆಳಗಿನ ಸಂಸಾರ ಅಲ್ಲ, ಸಂಸಾರದಲ್ಲಿ ಯಾರಿಗೆ ಅವರು ಅಧಿಪತಿಗಳು, ಮೋಕ್ಷಕ್ಕೆ ಹೋದಾಗ
ಅವರಿಗೆಲ್ಲ ಇವರು ನಿಯಾಮಕರಾಗಿರ್ತಾರೆ. ಸಯುಜ ಇಲ್ಲಿ ಸಾಯುಜ್ಯ ಬಂದವರಿಗೆ ಪರಮಾತ್ಮನ ಪ್ರವೇಶ, ಪರಮಾತ್ಮ ಒಳಗೆ ಪ್ರವೇಶ, ಹೊರಗೂ ಬರ್ತಾರೆ. ಚಿತ್ರರೂಪಾನ್ ಪ್ರಾಕೃತಾಂಶ್ಚಾಪಿ ವಿನಾ ಭೋಗಾಂಸ್ತ ಕಾಶ್ಚರ. ದುಃಖಾದಿ ಭೋಗ ಇಲ್ಲದೆ ಚಿದ್ರೂಪವಾದ ಶರೀರ ಪ್ರಾಕೃತ ಶರೀರವನ್ನು ಪ್ರವೇಶ ಮಾಡಿ ಭೋಗವನ್ನು ಅನುಭವಿಸ್ತಾರೆ. ಯಾರು ಸಾಯುಜ್ಯವನ್ನು ಪಡೆದವರಿಗೆ ಪ್ರಾಕೃತ ಶರೀರವೂ ಉಂಟು, ಚಿದ್ರೂಪ ಶರೀರ ಉಂಟು, ಭೋಗ ಉಂಟು. ಕೆಲವು ಭೋಗ ಇಲ್ಲ, ದುಃಖಾದಿ ಭೋಗ ಇಲ್ಲ. ಪ್ರಾಕೃತ ಶರೀರದಲ್ಲಿಯೂ ಕೂಡ ಪ್ರಕೃತಿ ಅವರಿಗೆ ವಶವಾಗಿರುತ್ತೆ. ಹೌದು, ಮತ್ತು ಜ್ಯೋತಿರ್ಮಯ ಅದು. ಜ್ಯೋತಿರ್ಮಯ ಭುಂಜತೆ ಭುಕ್ತಿ ಏವಂತೆ ವಿಸ್ಪಷ್ಟಂ. ಹೀಗೆ ಸ್ಪಷ್ಟವಾಗಿ ಮುಕ್ತಿಯ ವಿಚಾರ ಹೇಳಿದ್ದಾರೆ. ಇಲ್ಲಿ ಅನೇಕ ವಾಕ್ಯಗಳಿಂದ ನಮಗೆ ಗೊಂದಲ ಮಧ್ಯ ಏನು ಮುಕ್ತಿ ಅಂತ. ಒಂದೇ ಶ್ಲೋಕದಲ್ಲಿ ಅನನ್ಯಾಧಿಪತಿ, ಅವರಿಗೆ ಅಧಿಪತಿಗಳು ಇದ್ದಾರೆ, ತಮಗಿಂತ ಮೇಲಿರುವವರು ಮಾತ್ರ. ದೇವತಾ ಪೂಜ್ಯತ್ವ ಉಂಟು, ಯಾರಿಗೆಲ್ಲರಿಗಲ್ಲ, ಬ್ರಹ್ಮದೇವರಿಗೆ ಮಾತ್ರ. ಹೀಗೆ ಮತ್ತು ಶರೀರ ಉಂಟು, ಶರೀರ ಇಲ್ಲ. ಯಾರಿಗೆ ಸಾಯುಜ್ಯ ಉಳ್ಳವರಿಗೆ ಬಾಕಿ ಶರೀರ ಉಂಟು, ಯಾರಿಗೆ ಸಾಯುಜ್ಯ ಇಲ್ಲವರಿಗೆ ಕೇವಲ ಚಿದ್ರೂಪ ಶರೀರ ಮುಂತಾದ ಎಲ್ಲ ವಿಭಾಗವನ್ನು ಸ್ಪಷ್ಟವಾಗಿ ಮೋಕ್ಷ ಸ್ವರೂಪವನ್ನು ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಇತ್ತೇವಂ ಮುಕ್ತಿ ಏವಂ ವಿಸ್ಪಷ್ಟಂ ಸಮಧಾಗತ. ಮುಕ್ತಿಯ ಸ್ವರೂಪ ಏನು? ಎಲ್ಲರಿಗೂ ಒಂದೇ ಥರದ ಮುಕ್ತಿ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಮುಕ್ತಿ. ಕೆಲವರಿಗೆ ಶರೀರ ಉಂಟು, ಕೆಲವರಿಗೆ ಶರೀರ ಇಲ್ಲ. ಮತ್ತು ತಮ್ಮ ಕೆಳಗಿನಿಂದ ಅವರು ಪೂಜ್ಯರು, ಸರ್ವಪೂಜ್ಯತ್ವ ಬ್ರಹ್ಮದೇವರಿಗೆ ಇದೆ ಮುಂತಾದ ಇಷ್ಟವರಿಗೆ ಈ ಅನೇಕ ಅಧಿಕಾರಗಳಲ್ಲಿ ಏನು ವಿಷಯ ಹೇಳಿದ್ದಾರೆ ಅದನ್ನೆಲ್ಲ ಸಂಗ್ರಹ ಮಾಡಿ ಪ್ರಮಾಣವನ್ನು ಆಚಾರ್ಯರು ಹೇಳಿ ಇಷ್ಟವರಿಗೆ ಹೇಳಿದ್ದಕ್ಕೆಲ್ಲ ಸ್ಪಷ್ಟೀಕರಣ ನೀಡಿದ್ದಾರೆ. ಮಹಾಪ್ರಳಯ ಕಾಲದಲ್ಲಿ ಎಲ್ಲ ಲೋಕಗಳು ಕೂಡ ಹೋಗುವಾಗ ಮತ್ತು ಇವರು ಆ ಲೋಕದಲ್ಲಿ ಇರ್ತಾರೆ, ಈ ಲೋಕದಲ್ಲಿ ಇರ್ತಾರೆ ಹೇಳೋದು. ಎಲ್ಲ ಲೋಕ ಅಂದರೆ ಯಾವುದು? ಬ್ರಹ್ಮದೇವರ ತನಕ ಇರುವ ಎಲ್ಲ ಲೋಕಗಳು ಹೋಗುತ್ತಲ್ಲ ಸ್ವಾಮಿ, ಸತ್ಯಲೋಕ ತನಕ ಕೂಡ. ಯಾವ ಲೋಕವೂ ಕೂಡ ಮಹಾಪ್ರಳಯ ಕಾಲದಲ್ಲಿ ಯಾವುದೂ ಇಲ್ಲ. ಬೇರೆ ಬೇರೆ ಲೋಕ ಇಲ್ಲ.
ಎಲ್ಲರೂ ಕೂಡ ಒಮ್ಮೆ ಶ್ವೇತದ್ವೀಪಕ್ಕೆ ಹೋಗಬೇಕು. ಯಾವ ಶ್ವೇತ ಅದೇ. ಆಮೇಲೆ ಪುನಃ ಬಂದು ಆ ಲೋಕದಲ್ಲಿ ಇರ್ತಾರೆ. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರದಲ್ಲಿ ಇರ್ತಾರೆ. ಎರಡನೇ ಬಾರಿ ಮತ್ತೆ ಸೃಷ್ಟಿ ಮಾಡುವಾಗ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಅಲ್ಲಿವರೆಗೆ ಬ್ರಹ್ಮಾಂಡ ಪರಮಾತ್ಮನ ಉದರದಲ್ಲಿ ಇರ್ತಾರೆ ಅಂತ ಹಾಗೆ ಮಾಡಬೇಕು. ಹೇಳಿಲ್ಲ ಅಂದ್ರೆ ನೀವು ಇಲ್ಲಿ ಕೂಡ್ಸಕ್ ಬರಲ್ಲ ಸ್ವಾಮಿ. ಲಿಂಗದೇಹ ಭಂಗ ಆಗದೆ ಯಾವುದೇ ಲೋಕದಲ್ಲಿಯೂ ಕೂಡ ಅವರ ಆನಂದದ ಅನುಭವ ಆಗಲ್ಲ. ಅದಕ್ಕೆ ನದಿ ಇರೋದು ಒಂದೇ ಕಡೆ, ಹೌದು. ಅಲ್ಲಿಗೆ ಹೋಗ್ಲೇಬೇಕು. ಅಲ್ಲಿ ಹೋಗಿ ಪುನಃ ಬರ್ತಾರೆ, ಬಂದು ಇಲ್ಲಿ ಇರ್ತಾರೆ. ಇದನ್ನು ಹೇಳಿಲ್ಲ ಪ್ರಳಯ ಕಾಲದಲ್ಲಿ ಏನಾಗ್ತದೆ ಅಂತ ಅಲ್ಲಿ ಹೇಳಿಲ್ಲ, ಹೇಳಿಲ್ಲ. ಅದನ್ನು ಊಹಿಸಿಕೊಳ್ಬೇಕು. ಆದ್ರೆ ರಾಯರು ಪ್ರಾತಸಂಕಲ್ಪ ಗದ್ಯದಲ್ಲಿ ಹೇಳಿದ್ದಾರೆ ಸ್ವಾಮಿ. ಏನು ಹೇಳಿದ್ದಾರೆ? ಉದರ ಪ್ರವಿಷ್ಟರಾಗಿ ನಾನು ಅದನ್ನು ಹೇಳಿ ಲಿಂಗದೇಹ ಭಂಗ ಆಗಿದ್ರು ತದನುಭವ ರಹಿತ ಅಂತ ಅನುಭವ ಇಲ್ಲದೆ ಮತ್ತೊಮ್ಮೆ ಸೃಷ್ಟಿ ಮಾಡುವಾಗ ಆಯಾ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರದಲ್ಲಿ ಇರ್ತಾರೆ. ಸೃಷ್ಟಿ ಆದಮೇಲೆ ಪುನಃ ಅಲ್ಲಿ ಬರ್ತಾರೆ. ಮುಕ್ತರು ಭೂರಾದಿ ಲೋಕದಲ್ಲಿ ಇರುವಾಗ ಆಗ ಇದು ಅಮುಕ್ತರ ಜೊತೆಯಲ್ಲಿ ಅವರ ಸಂಪರ್ಕ ಇರುತ್ತೆ. ಅಮುಕ್ತರ ಜೊತೆ ಸಂಪರ್ಕ ಉಂಟ ಭೂರಾದಿ ಲೋಕದಲ್ಲಿ ವಿಕಾರಾವೃತ್ತಿ ನಾಳೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅವರಿಗೆ ಬೇರೆ ಲೋಕಗಳೇ ಇರುತ್ತೆ. ಅದು ಬೇರೆ ಲೋಕ ಉಂಟು ಚರ್ಚೆ ಇದೆ. ಆದಿರಾಜರದು ವೈಕುಂಠ ವರ್ಣದ ಒಳಗೆ ಮುಕ್ತರಾದವರು ಅಮುಕ್ತರ ಜೊತೆ ಸಂಪರ್ಕ ಮಾಡ್ಬೋದು, ಅಮುಕ್ತರಾದವರು ಮುಕ್ತರ ಜೊತೆ ಹೋಗುವಂಗಿಲ್ಲ ಅಂತ ಆದಿರಾಜ ವೈಕುಂಠ ವರ್ಣದಲ್ಲಿ ಇದೆ. ಅಮುಕ್ತರಿಗೆ ಮುಕ್ತರ ಹತ್ರ ಹೋಗ್ಲಿಕ್ಕೆ ಬರಲ್ಲ. ಇದೆಲ್ಲ ನಮ್ಮ ಈ ಗ್ರಂಥಗಳಲ್ಲಿ ಇದೆ ಎಷ್ಟೋ ವಿಷಯ. ಹರಿಕಥಾಮೃತ ಸಾರ ಅದೆಲ್ಲೆಲ್ಲ ನೀವು ಮೊನ್ನೆ ಅವರು ಹೇಳಿದ್ದು ಅಷ್ಟೇ ಸ್ವಾಮಿ. ಋಗ್ವೇದದ ಒಂದು ವಾಕ್ಯವನ್ನ ಉದಾಹರಣೆ ಮಾಡ್ತಾ ಇವರು ಜಗನ್ನಾಥದಾಸರು ಇಡೀ ಜಗತ್ತನ್ನ ನಾನು ಕುಟ್ಟು ಬಿಡ್ತೀನಿ ಅಂತ ಹೇಳೋದನ್ನ ಅವ್ರು ಹೇಳ್ತಾರೆ. ಮುಲೂಕಗಳೊಳಗೆ ಭತ್ತಗಳು ಧಾನ್ಯವನ್ನ ಹವಣಿಸುವಂಥದ್ದಲ್ಲಿ ಅಂತ ರಾಜರ ವೈಕುಂಠ ವರ್ಣನೆ ಒಳಗೆ ಅದರಲ್ಲಿ ತುಂಬಾ ಸ್ಪಷ್ಟ. ನಾಲ್ಕು ಉಂಟು, ನಾಳೆ ಮುಗೀತದೆ. ಅದಕ್ಕೆ ಅಲ್ಲೇ ಮಂಗಳ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟೊತ್ತಿಗೆ ಅಂತ ತಮ್ಮ ಸಮಯ ಅದೇ 7:30 ಅಂತ ಹೇಳಿದ್ರೆ ಇವರು ಕೃಷ್ಣಪುರ ಸ್ವಾಮಿ ಬಂದು ಹೋಗ್ತಾರೆ. ಹೌದು, 7:30 ಕೊಟ್ಟು ಹೋಗ್ತಾರೆ. ಈಗ 7:30 ನಾಳೆ ಈ ಸಿಂಹಾಸನದಲ್ಲಿ 7:30 ಇಲ್ಲಿ ಪಾಠ. ಅವಾಗ ಇಲ್ಲಿ 7:30 ಆಗೋದು, ಇಲ್ಲೇ ಬದಲು ಸಿಂಹಾಸನಕ್ಕೆ. ನಾಳೆ ಮಂಗಳ 7:30 ಅಲ್ಲಿ. ನಾಳೆ ಮತ್ತೆ ಭಾಗವತ ತಾತ್ಪರ್ಯನೇ ಮುಂದಿದೆ. ಅದು ಪ್ರಾರಂಭ ಮಾಡಿದ್ದೇವೆ. ಅದೇ ಬ್ರಹ್ಮಸೂತ್ರ ಭಾಷ್ಯ ನಾಳೆ ಮುಗೀತದೆ. 7:30 ಬರೋದು ಸಿಂಹಾಸನ. ಸಮಯ ಅದೇ, ಸ್ಥಳ ಮಾತ್ರ ಅಲ್ಲಿ.